ಕೃಷ್ಣಾ ನದಿಯಲ್ಲಿ ಮುಳುಗುತ್ತಿದ್ದ ಬೆಕ್ಕನ್ನು ನಾಯಿಯೊಂದು ಕಂಡಿತು. ಕೂಡಲೇ ನದಿಗೆ ಹಾರಿ ಬೆಕ್ಕನ್ನು ದಡಕ್ಕೆ ತಂದು ಅದರ ಜೀವ ಉಳಿಸಿತು. ಚಳಿಯಿಂದ ನಡುಗುತ್ತಿದ್ದ ಬೆಕ್ಕಿಗೆ ಒಣ ಕಟ್ಟಿಗೆಗಳನ್ನು ತಂದು ಬೆಂಕಿ ಹಚ್ಚಿ ಶಾಖ ನೀಡಿತು. ಹಸಿವಿನಿಂದ ಬಳಲುತ್ತಿದ್ದ ಬೆಕ್ಕಿಗೆ ನದಿಯಿಂದ ಮೀನು ಹಿಡಿದು ತಂದುಕೊಟ್ಟಿತು. ಬೆಕ್ಕು ಮತ್ತು ನಾಯಿ ಇಬ್ಬರೂ ಧಾರವಾಡಕ್ಕೆ ಪೇಡೆ ತಿನ್ನಲು ಹೊರಟರು. ದಾರಿಯಲ್ಲಿ ಒಬ್ಬ ಬೇಟೆಗಾರ ಬೆಕ್ಕನ್ನು ಹಿಡಿಯಲು ಬಲೆ ಬೀಸಿದನು. ಬೆಕ್ಕು ಬಲೆಯಲ್ಲಿ ಸಿಲುಕಿತು. ಬೇಟೆಗಾರ ಬೆಕ್ಕನ್ನು ಹಿಡಿದುಕೊಂಡು ಕಾರಿನಲ್ಲಿ ಹೊರಟು ಹೋದನು. ನಾಯಿಯು ಅವನನ್ನು ಹಿಂಬಾಲಿಸಿತು. ಬೇಟೆಗಾರನ ಕಾರು ವೇಗವಾಗಿ ಚಲಿಸುತ್ತಿತ್ತು. ನಾಯಿಯು ದಾರಿ ತಪ್ಪದೆ ಪೊಲೀಸ್ ಠಾಣೆಗೆ ಹೋಯಿತು. ಅಲ್ಲಿ ಪೊಲೀಸರಿಗೆ ನಡೆದ ವಿಷಯವನ್ನು ತಿಳಿಸಿತು. ಪೊಲೀಸರು ಮತ್ತು ನಾಯಿ ಕಾರನ್ನು ಹಿಂಬಾಲಿಸಿಕೊಂಡು ಬೇಟೆಗಾರನ ಬಳಿ ತಲುಪಿದರು. ಬೇಟೆಗಾರನು ಬೆಕ್ಕನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿದ್ದನು. ಪೊಲೀಸರು ಬಾಗಿಲು ಮುರಿದು ಒಳಗೆ ನುಗ್ಗಿದರು. ಬೇಟೆಗಾರ